ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹಾಗೆ ಸುಮ್ಮನೆ ರೆಡಿಯಾಗಿದ್ದೀನಿ. ಸ್ವಲ್ಪ ಕೆಲಸ ಇದೆ, ಮೈಸೂರಿಗೆ ಹೋಗಬೇಕು ಅಂತ. ಅದಕ್ಕೆ ಟೈಮ್ ನೋಡಿದ್ರೆ ಟೈಮ್ ಬಂದು 3:30 ಆಗ್ತಿದೆ. ಇವಾಗ ನಾನು ರೆಡಿಯಾಗಿದ್ದೀನಿ. ನನ್ನ ಫ್ರೆಂಡ್ ಮನೆಗೆ ಹೋಗಿ ಅವಳನ್ನ ರೆಡಿ ಮಾಡಿಸ್ಕೊಂಡು ಅಲ್ಲಿಂದ ಅವಳನ್ನ ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕು. ಬನ್ನಿ ಗೈಸ್, ಹೋಗೋಣ. ನಮ್ಮೂರಲ್ಲಂತೂ ಒಂದು ವಾರದಿಂದ ಅಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾನೆ ಇದೆ. ನಿನ್ನೆ ಎಲ್ಲ ಸಿಕ್ಕಾಪಟ್ಟೆ ಮಳೆ. ಇವತ್ತಂತೂ ಬೆಳಗ್ಗೆ ಸ್ವಲ್ಪ ಬಿಸಿಲಿತ್ತು, ಆದರೆ ಇವಾಗ ಮತ್ತೆ ಮಳೆ ಬರೋ ಥರ ಇದೆ ವೆದರು. ಸಿಕ್ಕಾಪಟ್ಟೆ ಚಳಿ, ಮಳೆ, ಗಾಳಿ ಎಲ್ಲದಲ್ಲಿ. ಇವಾಗ ಹೋಗ್ಬೇಕು, ನೋಡೋಣ ಏನಾಗುತ್ತೆ ಅಂತ. ಊರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಹಂಗೆ ಮೈಸೂರಲ್ಲಿ ಕೂಡ ಮಳೆನೇ. ಅದಕ್ಕೆ ಬೈಕಲ್ಲಿ ಹೋಗೋದಕ್ಕಾಗಲ್ಲ ಅಂತ ಫ್ರೆಂಡ್ಸ್ ಕೈಯಲ್ಲಿ ಹೋಗ್ತಿರೋದು. ಅವರು ಮುಂದೆ ಕೂತಿದ್ದಾರೆ. ಹಾಗೆ ಅಮೂಲ್ಯ ಅವ್ರ ಕಾಲೇಜ್ಗೆ ಹೋಗಿ ಅವಳನ್ನ ಪಿಕ್ ಮಾಡಿಕೊಂಡು ಅವಳನ್ನ ಕರ್ಕೊಂಡು ಹೋಗ್ತಿದ್ದೀವಿ. ಮೈಸೂರಲ್ಲಿ ಅಂತ ಕೆಲಸ ಇಲ್ಲ, ಸ್ವಲ್ಪ ಕೆಲಸ ಇದೆ. ಆ ಸ್ವಲ್ಪ ಕೆಲಸನ ಮುಗಿಸ್ಕೊಂಡು ಪಿಜ್ಜಾ ತಿನ್ನೋದಕ್ಕೆ ಹೋಗ್ಬೇಕಂತ ಹೋಗ್ತಿದ್ದೀವಿ. ಒಂದು ಕಾಫಿ ಬ್ರೇಕ್ ತಗೋತಿದ್ವಿ. ಕಾಫಿ ಕುಡಿಯಕ್ಕೆ ಬಂದಿದ್ದೀವಿ ಗೈಸ್. ತಲೆನೋವು ಕೊಡ್ತಿರೋರ ಹೆಸರು ಹೇಳಿ. ಕಾಫಿ ಕುಡಿಯೋದು ನಾನೇ ಗೈಸ್ ಕೊಡ್ತಾ ಇರೋದು ಗೈಸ್. ಗೈಸ್ ಕಾಫಿ ಕುಡ್ಕೊಂಡು ಒಂದು ಸ್ವಲ್ಪ ದೂರ ಮುಂದೆ ಬಂದ್ವಿ ಅಷ್ಟೇ. ಇಲ್ಲಿ ಒಂದು ಸ್ವಲ್ಪ ಜನ ನಿಂತಿದ್ರು. ಹಂಗೆ ಒಂದು ಆಕ್ಸಿಡೆಂಟ್ ಕೂಡ ಆಗಿತ್ತು. ಏನಾಗಿತ್ತು ಏನು ಅಂತ ಗೊತ್ತಿಲ್ಲ. ಅದು ಇವಾಗ ಮಳೆಗಾಲ, ಗಾಡಿ ಆಗಿರಲಿ ಕಾರ್ ಆಗಿರಲಿ ಏನೇ ಆದ್ರೂ ತುಂಬ ಸೇಫಾಗಿ ಗಾಡಿನ ಓಡಿಸಿ. ಹಂಗೆ ಅಲ್ಲಿಂದ ನಾವು ಮೈಸೂರಿಗೆ ರೀಚ್ ಆದ್ವಿ. ಮೈಸೂರಿಗೆ ರೀಚ್ ಆಗಿದ ತಕ್ಷಣ ಅಲ್ಲಿಂದ ನಾವು ಬಂದಿದ್ದು ಫೋರಮ್ ಮಾಲ್ಗೆ. ಯಾಕಂದರೆ ನನಗೆ ಸ್ವಲ್ಪ ಕೆಲಸ ಇತ್ತು. ಫೋರಮಿಗೆ ಬಂದು ಕಾರ್ನ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಿದ್ವಿ. ಇವಾಗ ಫಸ್ಟು ಬಂದಿದ್ದೆ ಪಿಜ್ಜಾ ತಿನ್ನೋಕ್ಕೆ. ಫಸ್ಟಿಗೆ ಪಿಜ್ಜಾ ತಿನ್ನಕ್ಕೆ ಹೋಗ್ಬೇಕು. ಹೇಳೋ ಏನು ಬೇಕು ನಿಮಗೆ? ವೇಣುನ ಕೊಡ್ಸೋದು, ನಾವು ಕೊಡ್ಸಲಕ್ಕ ಬೇಡ. ಹಾಯ್ ಮಾಡ್ತಿದ್ದೆ. ಹಾಯ್. ಎಲ್ಗೋ ಬೇರೆ ಕಡೆ ಎಲ್ಲ ಬಂದ್ಬಿಡಿದೆ. ಎಲ್ಲೋ ಬೇರೆ ಕಡೆ ಹೋಗೋಕೆ ಎಲ್ಲೋ ಬೇರೆ ಕಡೆ ಬಂದ್ಬಿಡ್ತಿದ್ವಿ. ಎಲ್ಲಿ ಬಂದ್ರೆ ಅಲ್ಲಿ ಹೋಗ್ಬೇಕು, ಆ ಕಡೆ ಅಲ್ಲಿರೋದು. ಈ ವೇಣುನ ಕರ್ಕ ಬಂದ್ರೆ ಹಿಂಗೆ ನಮ್ಗೆ ಕನ್ಫ್ಯೂಸ್ ಮಾಡಿಸ್ತಾನಕಪ್ಪ. ನಮ್ಗೆ ಆಗಲ್ಲ. ವೇಣು ನೀನು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಫೋರಮ್ ಒಳಗ್ ಬಂದು ನಡ್ಕೊಂಡು ಹೋಗ್ತಾ ಇದೀವಿ. ಪರ್ಫ್ಯೂಮ್ ಇದು ವುಮೆನ್ಸ್ ಡೇಗೆ ನನಗೆ ಗಿಫ್ಟ್ ಕೊಟ್ಟಿದ್ರು ಆಫೀಸ್ ಕಡೆಯಿಂದ. ಅದೇ ಇದು ಸೇಮ್ ಸಖತ್ ಸ್ಮೆಲ್ ಐತೆ. ಇವಳು ನಾನು ಮುಂದೆ ಬಂದ್ಬಿಟ್ಟಿದೀನಿ. ಇವ್ರು ಫೋಟೋ ಶೂಟ್ ಮಾಡ್ಕೊಂಡು ಬರ್ತಾನೆ ಇಲ್ಲ. ಲೇಟ್ ಆಗಿ ಬರ್ತವ್ರೆ. ನಾನ್ ವೆಜ್ ಪಿಜ್ಜಾ ಇವಾಗಷ್ಟೇ ಆರ್ಡರ್ ಮಾಡ್ಬಿಟ್ಟು ಬಂದೆ. 15 ಮಿನಿಟ್ಸ್ ಬಿಟ್ಕೊಂಡು ಹೋಗಿ ಇಸ್ಕೋಬೇಕು ಗೈಸ್. ಪೀಸ್ ಗರ್ಲ್, ನಂಗೆ ಫ್ರೆಂಚ್ ಫ್ರೈಸ್ ಕೊಡ್ಸೋ. ಹೇಳು ರಮ್ಯಾ. ಸರಿ ಆಯ್ತು, ಕೊಡ್ಸದ. ಕಾಸು ನಿಂದು, ಕಾಸು ಕೊಡ ಅಂತ. ನಾನ್ ವೆಜ್ ಪಿಜ್ಜಾ ಆರ್ಡರ್ ಮಾಡಿದ, ಅದಕ್ಕೆ 1000 ಮೇಲ್ ಆಗೈತೆ. ಇವಾಗ ಅದನ್ನ ಬೇರೆ ಎಲ್ಲಿಂದ ಕೊಡ್ಸದೆ ನಿಮ್ಗೆ? ಸರಿ ಹೋಗಾಯ್ತು. ಒಂದ್ ಹೇಳೋಗು. ಹೇಳು ರಮ್ಯಾ. ಹೇಳೋ, ನೀನ್ ನಮ್ ಜೊತೆ ಬರ್ಬೇಡ, ಕಾಸು ಖರ್ಚಾಗುತ್ತೆ. ನೀನ್ ಕಾಸು ಕೊಡಂಗಿದ್ರ ಮಾತ್ರ ಬಾ. ಕೊಟ್ಟಿದ ತಕ್ಷಣ ಮಾಡು. ಮಾಡ್ತಿದೀನಿ. ಪಿಜ್ಜಾ ಇಸ್ಕೊಳ್ಳೋದಕ್ಕೆ ಬಂದಿದ್ದೀನಿ. 15 ಮಿನಿಟ್ಸ್ ಅಂತ ಹೇಳಿದ್ರು. 15 ಮಿನಿಟ್ಸ್ ಆಗಿದೆ, ಇನ್ನ ಗೊತ್ತಿಲ್ಲ. ಇನ್ನ 5 ಮಿನಿಟ್ಸ್ ಬೇಕಾಗಿತ್ತು. ವೇಟ್ ಮಾಡ್ತಿದ್ದೀನಿ ಗೈಸ್. ಫೈನಲಿ ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ದು ಚಿಕನ್ ಪಿಜ್ಜಾ ಬಂತು. ಅದು ಅರ್ಧ ಗಂಟೆ ಆದಮೇಲೆ ನೋಡಿದ ತಕ್ಷಣ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು. ನಾನ್ ವೆಜ್ ಅಂದರೆ ಎಲ್ಲರಿಗೂ ನಾರ್ಮಲಾಗಿ ಇಷ್ಟ ಇದ್ದೇ ಇರುತ್ತೆ. ಅದಕ್ಕೆ ಎಲ್ಲರೂ ಒಂದೊಂದು ಪೀಸ್ನ ಎತ್ಕೊಂಡು ಟ್ರೈ ಮಾಡಿದ್ರು. ನಾನು ಯಾವ ಪೀಸ್ ತಿನ್ನೋದ ಅಂತ ಯೋಚನೆ ಮಾಡ್ಕೊಂಡು ನಾನೊಂದು ಪಿಜ್ಜಾನ ಎತ್ಕೊಂಡು ತಿಂದೆ. ಚೆನ್ನಾಗಿತ್ತು. ಅವತ್ತು 3 ಜನ ಇದ್ವಿ, ತಿನ್ನಕ್ಕಾಗಿರ್ಲಿಲ್ಲ. ಇವತ್ತು 5 ಜನ ಇದ್ವಿ, ಫುಲ್ ತಿಂದಾಕ್ಬಿಡೋದು. ನಾನು 3ನೇ ಪೀಸ್ ನಾನು ತಿಂತಿರೋದು. ನೀನು ಅವತ್ತು 3 ಜನ ವೆಜ್ ಪಿಜ್ಜಾ ತಿಂದಿದ್ದು. ಅವಾಗ ಸ್ವಲ್ಪ ತಿಂದು ವೇಸ್ಟ್ ಆಗಿತ್ತು. ಇವತ್ತು 5 ಜನ ಇದ್ರು ಖಾಲಿ ಆಗ್ತೀವ. ಇನ್ನ 3 ಪೀಸ್, ಇನ್ನ 3 ಪೀಸ್ ಬ್ಯಾಲೆನ್ಸ್ ಐತೆ. ಯಾರು ತಿನ್ನೋದು? ಇದನ್ನ ಇವ್ರು ಒಂದ್ ತಿಂತಾರೆ, ಇವ್ರು ಒಂದ್ ತಿಂತಾರೆ, ಇವ್ರು ಒಂದ್ ತಿಂತಾಳೆ. ನಾನು ಕಷ್ಟಪಟ್ಟು 5 ಪೀಸ್ ತಿಂದಿದ್ದೀನಿ. ವೇಸ್ಟ್ ಆಗುತ್ತೆ ದುಡ್ಡು ಅಂತ. ಇಲ್ಲಿ ನೋಡಿ, ಇನ್ನೊಂದ್ ಪಿಜ್ಜಾ ಈ ವೇಣು ವೇಸ್ಟ್ ಮಾಡ್ತಾರೆ. ವೇಣು ತಿಂದ್ಬಿಟ್ರೆ ಸರಿ. ಈಗ ವೇಸ್ಟ್ ಆದ್ರೆ ನನಗ್ ಆಗಲ್ಲ. ವೇಸ್ಟ್ ಮಾಡೋದಂದ್ರೆ ನನಗ್ ಆಗಲ್ಲ. ವೇಣುವ್ರೆ, ನಿಮ್ ಕೈಲಿ ಆಗುತ್ತೆ? ಅಳ್ಬೇಡ, ತಿನ್ನು. ಆಮೇಲೆ ಎಷ್ಟು ಪೀಸ್ ತಿಂದೆ ನೀನು? 4.5 ಇದು ಸೇರ್ಸಿ. ಹಂಗಾದ್ರೆ ನಾನು 5.5. ನೀನು ತಿನ್ನುವಣ. ಅದೊಂದ್ ಪೀಸ್ ತಿನ್ಲೇಬೇಕು ನೀನೀಗ. ಕಿವಿ ಕೇಳ್ಸಲ್ಲ ಅವಾಗವಾಗ ವೇಣುಗೆ.
ಜ್ಯೂಸ್ ಕುಡಿತ್ಯಾ? ಏನೋ ಅದೊಂದ್ ಪೀಸ್ ತಿಂದ್ ಖಾಲಿ ಮಾಡಿದ್ರೆ ಸರಿ. ಈಗ ಇವಾಗ ಪಿಜ್ಜಾ ತಿಂದಾಯ್ತು. ಅಮೂಲ್ಗೆ ಐಸ್ ಕ್ರೀಮ್ ಬೇಕಂತ ಇವ್ರಿಬ್ರು ಬೈಕ್ ರೈಸ್ ಹೋಗ್ತಿದಾರೆ. ಆದ್ರೆ ಬೈಕ್ ಮುಂದಕ್ಕೆ ಹೋಗಲ್ಲ. ಬಿದ್ದೋಯ್ತು ವೇಣು, ಬಿದ್ದೋಯ್ತು. ವೇಣು ಗಾಡಿ ಗೇಟ್ ಆಗುತ್ತ ಕೆಳಕಿಳಿ. ಅಮೂಲ್ ತರ ಸಣ್ಣ ಸಣ್ಣಕ್ಕಿರ್ಬೇಕು ನೀನು. ಗೈಸ್ ನನ್ನ ಬಿಟ್ಬಿಟ್ಟಿವ್ರು ಇಲ್ಲಿಗೆ ಬಂದಿದ್ರು. ನಾನು ಇದ್ರಲ್ಲಿ ಯಾವಾಗ ಮಾಡಿದ್ದೀನಿ, ಯಾವಾಗ ಒಂದ್ಸಲ ಇದು ಮಾಡಿಲ್ಲ. ಯಾವ್ದೋ ಒಂದು ಗೇಮ್ ಮಾಡಿದ್ದೆ ನಾನು. ಒಂದೇ ಒಂದ್ಸಲ ಈ ಗೇಮ್ ಮಾಡಿದ್ದು ಡ್ಯಾಶಿಂಗ್ ಕಾರ್ ಆಡ್ಬಿಟ್ಟು ನನ್ ಕಾಲ್ ನೋವು ಬಂದಿತ್ತು. ಪಿಜ್ಜಾ ತಿನ್ಕೊಂಡು ಹೋಗ್ತಾ ಇದ್ವಿ, ಹಂಗೆ ಐಸ್ ಕ್ರೀಮ್ ತೊಗೊಂಡಿದ್ವಿ. ಅಮೂಲು ಯಾವ ಫ್ಲೇವರ್ ಅಮೂಲ್ ಅದು ಗೊತ್ತಿಲ್ಲ. ಯಾವ ಫ್ಲೇವರ್ ಅಂತಾನೆ ಮಾಡ್ತು. ನದು ಮ್ಯಾಂಗೋ ಫ್ಲೇವರ್, ಮ್ಯಾಂಗೋ ತಗೊಂಡಿರೋದು ನಾನು. ಏನೋ ಮರ್ತೈತ್ ನನ್ಗೆ. ತಿನ್ಕೊಂಡು ಹೋಗ್ತಿದ್ದೀನಿ, ಏನು ವರ್ಕ್ ಆಗ್ತಿಲ್ಲ ಇದು. ಇವಾಗ ವರ್ಕ್ ಆಗ್ತೈತೆ. ಸಿಂಕ್ ಅಂತ ಜಾರ್ಕೊಂಡು ಹೊಂಟೋಗ್ಬಿಡ್ತೀನಿ ನಾನು. ಇದು ಆಫರ್ ಅಲ್ಲಿ 50 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿದ್ದಕ್ಕೆ ಇದೊಂದು ಚಿಕನ್ ಪಿಜ್ಜಾ ಆಫರ್ ಅಲ್ಲಿ ಕೊಟ್ಟಿದ್ದಾರೆ. ಇವಳು ಮ್ಯಾಂಗೋ ಟ್ರೈ ಮಾಡ್ತಾವಳೆ. ಇವಾಗ ನಾವು ಹೋಗ್ತಿರೋದು ಪಾರ್ಕಿಂಗ್ ಹೋಗ್ಬಿಟ್ಟು ಚೆನ್ನಾಗಿರುತ್ತೆ. ಪಾರ್ಕಿಂಗ್ ಹೋಗಿ ಕಾರ್ ಎತ್ಕೊಂಡು ಹೋಗ್ಬೇಕು. ಗೈಸ್ ನೈಟ್ ಟೈಮು ಚಾಮುಂಡಿ ಬೆಟ್ಟ ನೋಡೋದಾಗ ಸಕ್ಕತ್ತಾಗಿರ್ತವೆ. ಅದಕ್ಕೆ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದೀವಿ. ಕೈ ತೆಗಿಬೇಡ. ನೈಟ್ ಟೈಮ್ ಚಾಮುಂಡಿ ಬೆಟ್ಟ ನೋಡೋದಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾರೆ. ಬೆಟ್ಟಕ್ಕೆ ಹೋಗ್ತಿದೀವಿ ನೋಡೋದಕ್ಕೆ ಅಂತ. ಹಂಗೆ ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗ್ಬೇಕು. ಇಷ್ಟು ತರ ಕಾಣಿಸ್ತದೆ. ಹಂಗೂ ಅಲ್ಲಿಂದ ರೋಡ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಂಗೆ ಮೇಲಿಂದ ಎಲ್ಲ ನೋಡ್ಬೋದು ಮೈಸೂರಿನ ಸುತ್ತಮುತ್ತ. ಅದಕ್ಕೆ ನೋಡೋದು ನಿಮ್ಗೂ ತೋರಿಸ್ತೀವಿ, ಬನ್ನಿ ಗೈಸ್. ಗೈಸ್ ಫೈನಲಿ ಚಾಮುಂಡಿ ಬೆಟ್ಟದ ಮೇಲ್ ಬಂದ್ವಿ. ಕಾರ್ ಒಳಗಡೆನೆ ಕೂತ್ಕೊಂಡು ವ್ಯೂವ್ನ ನೋಡೋದಕ್ಕೆ ಸಕ್ಕತ್ತಾಗಿ ಕಾಣಿಸ್ತಿತ್ತು. ನಾವು ನೋಡೋಕ್ ಬಂದಿದ್ದು ಇದನ್ನ ಆಕ್ಚುಲಿ ಕಣ್ಣಿಂದ ನೋಡೋದಕ್ಕೆ ಇಲ್ಲಿಂದ ಡೈರೆಕ್ಟ್ ಆಗಿ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ. ಮೊಬೈಲ್ ಅಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಫ್ಲಾಶ್ ಆನ್ ಆಗ್ಬಿಡೈತೆ. ಮೈಸೂರ್ ಪೂರ್ತಿ ಇಲ್ಲಿ ಕಾಣಿಸುತ್ತೆ. ಮಾರ್ನಿಂಗ್ ಟೈಮ್ಗಿಂತ ನೈಟ್ ಟೈಮ್ ಸಕ್ಕತ್ತಾಗಿ ಕಾಣಿಸ್ತೈತೆ. ಏನು ಕಾಣ್ತಿಲ್ವಲ್ಲ ಅದೇ ಮೊಬೈಲ್ ಎಲ್ಲ ಅಷ್ಟು ನೀಟಾಗಿ. ಯಾವ ಕಡೆ ಆ ಕಡೆ ಅನ್ನೋದಕ್ಕಿಂತ ಇಲ್ಲಿ ಫ್ಲಾಶ್ ಆನ್ ಆಗ್ಬಿಡೈತೆ. ಫ್ಲಾಶ್ ಆಫ್ ಮಾಡಿ ಇಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಫೋಟೋನ ಏನಿದು. ಇಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಎಷ್ಟಿದು 1000 ಫೈನು. ಅದಕ್ಕೆ ಓಡೋಗ್ಬಿಡ್ತೀನಿ ವಾಪಸ್. ಗಾಡಿ ಪಾರ್ಕಿಂಗ್ ಮಾಡ್ಬಿಟ್ಟಿದೀನಿ. ಇಷ್ಟೊತ್ತಲ್ಲಿ ಯಾರು ಬರಲ್ಲ. ಏನಿದು ಇಲ್ಲಿ ಫೋಟೋ ಶೂಟ್ ಮಾಡ್ತವ್ರೆ. ನಂದು ಫೋಟೋ ತಗೊಡಿ. ಇಲ್ಲಿ ಪಾರ್ಕಿಂಗ್ ಮಾಡಿದ್ರೆ 1500 ರೂಪಾಯಿ ದಂಡ ಅಂತೆ. ಬರಕ್ ಮುಂಚೆ ಅವ್ರೊಂದು ಫೋಟೋ ತಗೊಡಿ. ತಗೊಳ್ಳಿ ಇದ್ರಲ್ಲಿ ತೆಗಿ ಫೋಟೋ. ಗೈಸ್ ಫೈನಲಿ ವ್ಯೂ ಪಾಯಿಂಟ್ ಬಂದು ವ್ಯೂವ್ನ ನೋಡಿದೆ. ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಂದ್ರೆ ನೈಟ್ ಟೈಮ್ ಚಾಮುಂಡಿ ಬೆಟ್ಟದ ಮೇಲೆ ನಿಂತ್ಕೊಂಡಿದ್ದೆ. ಫಸ್ಟ್ ಟೈಮ್ ನಾನು ಈ ವ್ಯೂವ್ನ ನೋಡ್ತಿರೋದು. ಈ ಟೈಮು ಚಾಮುಂಡಿ ಬೆಟ್ಟಕ್ಕೆ ಬಂದು ಒಂದ್ ವ್ಯೂ ಪಾಯಿಂಟ್ ನೋಡ್ಕೊಂಡು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ಚಳಿ ಚಳಿ ಆಗ್ತಿದೆ. ಒಂಥರ ಚೆನ್ನಾಗಿದೆ ವೆದರ್. ಮಳೆ ಬರ್ತಿಲ್ಲ ಸದ್ಯಕ್ಕೆ. ಅಲ್ಲಿ ಕುತ್ಕೊಳ್ಳೋಕ್ ಜಾಗ ಐತೆ, ಅಲ್ಲಿ ಕುತ್ಕೊಳ್ಳೋದಕ್ಕೆ ಹೋಗ್ತಿದೀವಿ. ಅಲ್ಲೆಲ್ಲ ಕೂತವ್ರೆ ತುಂಬಾ ಜನ. ಅದಕ್ಕೆ ಅಲ್ಲಿಗೆ ನಾವು ಹೋಗ್ತಿದೀವಿ. ಗೈಸ್ ಇಲ್ಲೆಲ್ಲ ಫೋಟೋ ಶೂಟ್ ನಡೀತಿದೆ ಗೈಸ್. ನಾವೆಲ್ಲ ಕೂತಿದೀವಿ. ಆ ಕಡೆ ರೋಡು, ಈ ಕಡೆನೂ ಹಿಂದೆನೂ ರೋಡು. ಮಧ್ಯದಲ್ಲಿ ಇಲ್ಲಿ ಇದೆಯಲ್ಲ, ಏನು ಅಲ್ಲೆಲ್ಲ ಪೂರ್ತಿ ಕಾಣಿಸ್ತೈತೆ ಮಸೀದ್ ಪೂರ್ತಿ. ಒಂಥರ ಚೆನ್ನಾಗಿದೆ. ಕಿರಿಕ್ ಪಾರ್ಟಿದು ಮೆಲೋಡಿ ಸಾಂಗ್ ಸಕ್ಕಲ್ತು. ಆ ಸಾಂಗ್ ನ ಹಾಡ್ಕೊಂಡು ಕೂತಿದ್ವಿ. ಮೆಲೋಡಿ ಸಾಂಗ್ ಅದಕ್ಕೆ ಇವಾಗ ಕಾರ್ಗೆ ವೆಯ್ಟ್ ಮಾಡ್ತಿದ್ವಿ ಗೈಸ್. ನೈಟ್ ಟೈಮು ನಮ್ ಚಾಮುಂಡಿ ಬೆಟ್ಟಕ್ಕೆ ಬಂದು ಈ ವ್ಯೂ ನೋಡೋದೇ ಒಂದ್ ಸ್ವರ್ಗ. ಪೀಸ್ ಗಾಯ್ಸ್, ಸ್ವರ್ಗ.
ಸಾಂಗ್ ಹಾಕು. ಕಂಡಾಗಲೇ ಸೋಲನ್ನು ಕಂಡಿದ್ದ ಬಳಿಕೈದು ನಿಂದೇನೆ ಕೊನೆಯ ಬಳಿಕ ನಿನ್ನ ಹೆಸರೇನೆ? ಕಳೆದೋದೆ ನಾನು ಕಳೆದೋದೆ ನಾವು ಚೆಲ್ಲೆ ಕರಗಿ ಹಾಳಾದೆ. ಯಾರು ನೀ ದೇವತೆಯ ನನಗೆ ನೀ ಸ್ನೇಹಿತೆಯ ಏನಾಗಬೇಕು ಕಾಣೆ ಹೇಗೆ ತಿಳಿಯಲಿಲ್ಲ. ಗಾಡಿ ಆಡಿ ಸುಸ್ತಾಗೋದಿಗೆ ಅಮ್ಮು ಅಂತ ಫುಲ್ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಮಾಡಕ್ ಬಿಟ್ಟವಳೆ. ಬೆಟ್ಟದಿಂದ ಅಕ್ಕಿ ಇಡಕ್ ಬಂದು ಅವಾಗ ಹೋಗ್ತಿದೀವಿ ಗೈಸ್ ಮನೆಗೆ ಕಡೆಗೆ ಪಯಣ ನಮ್ದು. ಯಾರ್ದೋ ಮೊದಲು ಬಂದು ಊಟ ಮಾಡ್ತಿದೀವಿ ಗೈಸ್. ಇವ್ರ ಫ್ರೆಂಡು ಗೈಸ್. ವೇಣೂರ್ ಕಡೆ ಮತ್ತೆ ವೇಣು ಕರ್ಕೊಂಡು ಗೈಸ್ ಮೈಸೂರಿಂದ ಡೈರೆಕ್ಟ್ ಇಲ್ಲಿ ಮದುವೆ ಚೋಟಿಗೆ ಬಂದಿದ್ವಿ. ವೇಣು ಅವ್ರ ಕಡೆಯವ್ರು ಯಾವ್ದೋ ಮದುವೆ ಕರ್ಕೊಂಡು ಬಂದಿರೋದು, ಅದಕ್ಕೆ ಊಟ ಮಾಡೋದಿದ್ದೀವಿ. ಊಟ ಮಾಡ್ಕೊಂಡು ಹೋಗ್ತೀವಿ ಗೈಸ್ ಅಷ್ಟೇ. ನಾವು ಊಟ ಮಾಡಿಕೊಂಡು ಹೊರಗಡೆ ಬಂದ್ವಿ. ನನ್ನ ಫ್ರೆಂಡು ವಿಶ್ ಮಾಡೋದಕ್ಕೆ ಹೋಗೋಣ, ನಾವು ಅದಕ್ಕೆ ವೆಯ್ಟ್ ಮಾಡ್ತಿದ್ವಿ ಗೈಸ್. ಊಟ ಮಾಡ್ಕೊಂಡು ಬಂದು ಹೊಟ್ಟೆ ಅಂತ ಫುಲ್ ಓಡಾಗ್ಬಿಡೋದು. ಮೊದಲೇ ಪಿಜ್ಜಾ ತಿಂದ್ಬಿಟ್ಟಿದ್ವಿ, ಇವಾಗ ಇದು ಬೇರೆ ಬಂದು ಊಟ ಮಾಡಿ ಲೈಟಾಗೆ ಊಟ ಮಾಡಿದ್ದು, ಆದರೆ ತಿನ್ನೋಕ್ಕಾಗಲಿಲ್ಲ. ಸ್ವಲ್ಪ ತಿಂದಿನ ಹೊಟ್ಟೆ ಫುಲ್ಲಾಗಿ ಹೋಗಿತ್ತು. ಇವಾಗ ವಾಪಸ್ ಮನೆಗೆ ಹೋಗ್ತಿದ್ವಿ ಗೈಸ್. ಊಟ ಮಾಡಿಕೊಂಡು ರಿಟರ್ನ್ ವಾಪಸ್ ಮನೆಗೆ ಹೋಗ್ತಿದ್ದೀನಿ. ಆಲ್ರೆಡಿ ಟೈಮ್ ಆಗಿಬಿಡೈತೆ. ಅಮ್ಮ ಬೇರೆ ಸಿಕ್ಕಾಪಟ್ಟೆ ಕಾಲ್ ಮೇಲೆ ಕಾಲ್ ಮಾಡ್ತೈತೆ. ಹಾಗೆ ನಿಮಗೆ ಬೇರೆ ಥರ ಕಂಟೆಂಟ್ ಯಾವ್ದಾದ್ರು ಇಷ್ಟ ಇದ್ದರೆ ಹೇಳಿ, ಅದನ್ನು ನಾನು ಟ್ರೈ ಮಾಡ್ತೀನಿ. ಹಾಗೆ ಈ ವಿಡಿಯೋನಿಗೆ ಏನು ಮಾಡ್ತೀನಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಮ್ಯಾ ಪೀಸ್ ವ್ಲಾಗ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.